ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹಾಪತನದ ಸ್ಟೋರಿ. ಅಕ್ಟೋಬರ್ ನಂತರ ಕರ್ನಾಟಕದಲ್ಲಿ ಹೊಸ ಸರ್ಕಾರ. ಇದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಜೆಡಿಎಸ್ ಕೂಡ ಅಲ್ಲ. ಮೂರು ಪಕ್ಷಗಳಿಗೆ ಹೊರತಾದ ಸರ್ಕಾರದ ರಚನೆ ಫಿಕ್ಸ್. ಅಕ್ಟೋಬರ್ ಬಳಿಕ ಅಧಿಕಾರಕ್ಕೆ ಬರ್ತಿದೆ ಹೊಸ ಪಕ್ಷದ ಸರ್ಕಾರ. ಹೊಸ ಪಕ್ಷದಿಂದ ಸಿಎಂ ಯಾರಾಗ್ತಾರೆ, ಡಿಸಿಎಂ ಯಾರಾಗ್ತಾರೆ, ಹೊಸ ಪಕ್ಷದಿಂದ ಅಚ್ಚರಿ ಅಭ್ಯರ್ಥಿ ಆಗ್ತಾರೆ, ಯಾರಾಗ್ತಾರೆ? ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಅಕ್ಟೋಬರ್ ಕ್ರಾಂತಿಯ ಸುದ್ದಿ. ಯಸ್, ಹೊಸ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಜೆಡಿಎಸ್ ಅಲ್ಲ, ಮೂರು ಪಕ್ಷಗಳು ಅಲ್ಲ, ಒಂದು ಹೊಸ ಪಕ್ಷ ಅಕ್ಟೋಬರ್ ತಿಂಗಳಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ. ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಕೊಳ್ತಾ ಇದೆ. ಮೂರು ಪಕ್ಷದ ಹೊರತಾಗಿ ಮತ್ಯಾವ ಪ್ರಬಲ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ. ಶಾಸಕರಿದ್ದಾರಾ, ಬೇರೆ ಯಾರಾದ್ರೂ ಇದ್ದಾರಾ, ಡಿಸಿಎಂ ಯಾರಾಗ್ತಾರೆ, ಸಿಎಂ ಯಾರಾಗ್ತಾರೆ, ಆ ಪಕ್ಷದ ಹೆಸರೇನು ಅಂತ ಕಾತುರದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆಯಾಗಿದೆ 6 ವರ್ಷಗಳ ಕಾಲ. ಬಿಜೆಪಿಯಲ್ಲಿ ವಾತಾವರಣ ಸರಿಯಿಲ್ಲ. ಕಾಂಗ್ರೆಸ್ನಲ್ಲೂ ಕೂಡ ವಾತಾವರಣ ಸರಿ ಇಲ್ಲ. ಕಾಂಗ್ರೆಸ್ನಲ್ಲಿ ಒಂದೇ ಕುರ್ಚಿಗೆ, ಸಿಎಂ ಕುರ್ಚಿಗೆ ತಾಮುಂದು ಅಂತ ಹೇಳಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಈ ನಡುವೆ ಹೊಸ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ಯಾವುದಾ ಪಕ್ಷ? ಆ ಪಕ್ಷದಿಂದ ಸಿಎಂ ಯಾರಾಗ್ತಾರೆ, ಡಿಸಿಎಂ ಯಾರಾಗ್ತಾರೆ, ಶಾಸಕರಿದ್ದಾರಾ? ಅಕ್ಟೋಬರ್ ಬಳಿಕ ರಾಜ್ಯದಲ್ಲಿ ಹೊಸ ಸರ್ಕಾರದ ರಚನೆ. ಹೊಸ ಸರ್ಕಾರದ ಹೆಸರು ಕೆಡಿಎಫ್ ಸರ್ಕಾರ. ಕೆಡಿಎಫ್ ಅಂದ್ರೆ ಕರ್ನಾಟಕ ಡೆವಲಪ್ಮೆಂಟ್ ಫ್ರಂಟ್. ಕೆಡಿಎಫ್ ನಿಂದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಇದೆ, ಬಹುಮತದ ಶಾಸಕರ ಬೆಂಬಲ ಕೂಡ ಅವ್ರ ಹತ್ರ ಇದೆ. ಸತೀಶ್ ಜಾರಕಿಹೊಳಿಗೆ ಕಾಂಗ್ರೆಸ್ನ 70ಕ್ಕೂ ಹೆಚ್ಚು ಶಾಸಕರ ಬೆಂಬಲ. ಬಿಜೆಪಿಯಿಂದಲೂ ಕೆಡಿಎಫ್ ಸೇರ್ತಾರೆ 30ಕ್ಕೂ ಹೆಚ್ಚು ಶಾಸಕರು. ಜೆಡಿಎಸ್ನಿಂದ 16 ಶಾಸಕರಿಂದ ಕೆಡಿಎಫ್ಗೆ ಬೆಂಬಲ. 116ಕ್ಕೂ ಅಧಿಕ ಶಾಸಕರು ಬೆಂಬಲದಿಂದ ಸತೀಶ್ ಸರ್ಕಾರ ರಚನೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಹೌದು, ಆ ಒಂದು ಪಕ್ಷದ ಹೆಸರು ಕೆಡಿಎಫ್ ಪಕ್ಷ. ಕೆಡಿಎಫ್ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಮುಂದಿರ್ತಾರ. ಸತೀಶ್ ಜಾರಕಿಹೊಳಿ ಅವರಿಗೆ ಸಾಥ್ ಕೊಡೋಕೆ ಯಾವ ಶಾಸಕರು ಬರ್ತಾ ಇದ್ದಾರೆ? ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಜೆಡಿಎಸ್ ಅಲ್ಲ, ಈಗ ಕೆಡಿಎಫ್ ಎನ್ನುವಂತಹ ಹೊಸ ಪಕ್ಷ. ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಪಕ್ಷ ಅದು. ಯಾಕಾಗಿ ಒಂದು ಪಕ್ಷದ ರಚನೆಯಾಗ್ತಾ ಇದೆ? ಹಿಂದೊಂದ್ಸಲ ಬಿಜೆಪಿಯಿಂದ ಹೊರಗೆ ಹೋಗಿ ಕೆಜೆಪಿ ಪಕ್ಷವನ್ನ ಕಟ್ಟಿದ್ದಂತಹ ಯಡಿಯೂರಪ್ಪ ಅವರ ಒಂದಿಷ್ಟು ಘಟನೆ ಈಗ ನೆನಪಾಗ್ತಾ ಇದೆ. ಅಕ್ಟೋಬರ್ ಬಳಿಕ ರಾಜ್ಯದಲ್ಲಿ ಹೊಸ ಸರ್ಕಾರದ ರಚನೆ, ಚಕ್ರವ್ಯೂಹ ರಚನೆ ಆಗ್ತಾ ಇದೆ. ಹೊಸ ಸರ್ಕಾರದ ಹೆಸರೇ ಕೆಡಿಎಫ್ ಸರ್ಕಾರ. ಕೆಡಿಎಫ್ ಅಂತಂದ್ರೆ ಕರ್ನಾಟಕ ಡೆವಲಪ್ಮೆಂಟ್ ಫ್ರಂಟ್ ಅಂತ. ಕೆಡಿಎಫ್, ಕೆಡಿಎಫ್ ನಿಂದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಸ್, ಹೌದು, ಸತೀಶ್ ಜಾರಕಿಹೊಳಿ ಅವರಿಗೆ ಬಹುಮತದ ಶಾಸಕರ ಬೆಂಬಲ ಕೂಡ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ನ 70ಕ್ಕೂ ಹೆಚ್ಚು ಶಾಸಕರು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಬಿಜೆಪಿಯಿಂದಲೂ ಕೆಡಿಎಫ್ ಸೇರ್ತಾ ಇದ್ದಾರೆ 30ಕ್ಕೂ ಹೆಚ್ಚು ಶಾಸಕರು. ಬಿಜೆಪಿಯಿಂದ ಯಾಕೆ ಸೇರ್ತಾ ಇದ್ದಾರೆ ಅಂತಂದ್ರೆ ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆಯಲ್ಲ, ಆ ಉಚ್ಚಾಟನೆಗೆ ಮನನೊಂದು ಒಂದಿಷ್ಟು ಜನ ಶಾಸಕರು ಸೇರುವಂತಹ ಊಹಾಪೋಹಗಳು ಸೃಷ್ಟಿಯಾಗಿದೆ. ಜೆಡಿಎಸ್ನಿಂದ 16 ಶಾಸಕರಿಂದ ಕೆಡಿಎಫ್ಗೆ ಬೆಂಬಲ ಕೂಡ ಇದೆ. ಜೆಡಿಎಸ್ ಶಾಸಕರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಹೋಗಿದ್ರಾ?
ದೆಹಲಿಗೆ ಸತೀಶ್ ಜಾರಕಿಹೊಳಿ ಅವರು ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ದೇವೇಗೌಡರು HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು ದೆಹಲಿಗೆ ಹೋಗಿ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಪ್ಲಾನ್ ಅನ್ನ ಅಲ್ಲಿ ಮಾಡ್ಕೊಂಡು ಬಂದ್ರ ಎನ್ನುವಂತಹ ಒಂದು ಗೊಂದಲ ಈಗ ಎಲ್ಲರಲ್ಲೂ ಕೂಡ ಬರ್ತಾ ಇದೆ. ಸಿಎಂ ಕುರ್ಚಿಯನ್ನ ಹಿಡಿತೀನಿ ಅಂತ ಹೇಳಿ, ಅದರ ಮೇಲೆ ಕೂರ್ತೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಪಣ ತೊಟ್ಟಿದ್ದಾರೆ. ಅವರಿಗೆ 116ಕ್ಕೂ ಅಧಿಕ ಶಾಸಕರ ಬೆಂಬಲವಿದೆ. ಅದೇ ಬೆಂಬಲದಿಂದ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪಕ್ಷವನ್ನ ಬೇರೆ ಕಟ್ಟೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ KDF ಎನ್ನುವಂತಹ ಪಕ್ಷ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ನಮ್ಮಲ್ಲೇ ಮೊದಲು